ವಿದ್ಯುತ್ ಪ್ರೀಪೇಡ್ ಮೀಟರ್ ಕಡ್ಡಾಯಕ್ಕೆ ಬೆಸ್ಕಾಂ ತೀರ್ಮಾನ. ಏನಿದು ಕರೆಂಟ್ ಬಿಲ್ ಪ್ರೀಪೇಡ್ ಮೀಟರ್? ಕರೆಂಟ್ ಬಿಲ್ ಪ್ರೀಪೇಡ್ ಮೀಟರ್ ಯಾರಿಗೆ ಅನ್ವಯ? ವಿದ್ಯುತ್ ಪ್ರೀಪೇಡ್ ಮೀಟರ್ ಯಾವಾಗ ಜಾರಿ? ವಿದ್ಯುತ್ ಪ್ರೀಪೇಡ್ ಮೀಟರ್ನಿಂದ ಆಗುವ ಪ್ರಯೋಜನಗಳೇನು? ವಿದ್ಯುತ್ ಪ್ರೀಪೇಡ್ ಮೀಟರಿನ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ವಿಶ್ವ ಪ್ಲಸ್ ಟಿವಿಯಲ್ಲಿದೆ. ವೀಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಮಾಯಾನಗರಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಇನ್ಮುಂದೆ ವಿದ್ಯುತ್ ಬಳಸಬೇಕಾದರೆ ಮೊದಲೇ ಹಣವನ್ನು ಪಾವತಿ ಮಾಡಿ ವಿದ್ಯುತ್ ಬಳಸುವಂತಹ ವ್ಯವಸ್ಥೆಯನ್ನು ರಾಜಧಾನಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಜಾರಿಗೆ ತರಲು ಬೆಸ್ಕಾಂ ತೀರ್ಮಾನಿಸಿದೆ. ಏನಿದು ವಿದ್ಯುತ್ ಪ್ರೀಪೇಡ್ ಮೀಟರ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ ಮೊದಲ ಸಲ ನೋಡ್ತಾ ಇದ್ರೆ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ. ಈಗ ಪ್ರೇಕ್ಷಕರೇ, ನಾವೆಲ್ಲ ಬಳಸ್ತಾ ಇರುವಂತಹ ಮೀಟರ್ಗಳಲ್ಲಿ ಗ್ರಾಹಕರು ಎಷ್ಟು ಯೂನಿಟ್ ವಿದ್ಯುತ್ ಬಳಕೆ ಮಾಡ್ತಾ ಇದ್ದಾರೆ ಅದರ ಲೆಕ್ಕ ಮೀಟರ್ ಬಾಕ್ಸ್ಗಳಲ್ಲಿ ದಾಖಲಾಗ್ತಾ ಇದೆ. ಗ್ರಾಹಕರ ಮನೆಗಳ ಬಾಗಿಲಿಗೆ ಬಂದು ವಿದ್ಯುತ್ ರೀಡಿಂಗ್ ಮಾಡಿ ಬಿಲ್ ತಲುಪಿಸುವ ಕ್ರಮ ಇವಿತ್ತು. ಆದರೆ ಇನ್ಮುಂದೆ ಇದಕ್ಕೆ ತೆರೆ ಬೀಳ್ತಾ ಇದೆ. ನಾವು ಹೇಗೆ ಮೊಬೈಲ್ಗೆ ಕರೆನ್ಸಿ ರೀಚಾರ್ಜ್ ಮಾಡಿಕೊಂಡು ಕರೆಗಳು ಹಾಗೂ ಇಂಟರ್ನೆಟ್ ಬಳಸ್ತೀವೋ ಅದೇ ರೀತಿ ಹೊಸ ಸ್ಮಾರ್ಟ್ ವಿದ್ಯುತ್ ಪ್ರೀಪೇಡ್ ಮೀಟರ್ಗಳಿಗೆ ಮೊದಲೇ ಇಂತಿಷ್ಟು ಹಣ ಅಂತ ಮುಂಗಡ ಮೊತ್ತವನ್ನು ರೀಚಾರ್ಜ್ ಮಾಡಿಕೊಳ್ಳಬೇಕಾಗುತ್ತದೆ. ನಾವು ಈಗ ಬೆಂಗಳೂರು ನಗರದಲ್ಲಿ ಸಂಚಾರಕ್ಕೆ ನಮ್ಮ ಮೆಟ್ರೋ ರೈಲು ಬಳಸ್ತೀವಿ. ಅದಕ್ಕೆಂದೇ ಪ್ರೀಪೇಡ್ ಇದೆ ಅಲ್ವೇ? ಆ ಕಾರ್ಡ್ ಅನ್ನು ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕಾಗುತ್ತದೆ. ಅದೇ ರೀತಿ ಈ ಕರೆಂಟ್ ಪ್ರೀಪೇಡ್ ಮೀಟರ್ಗಳನ್ನ ಯೂಸ್ ಮಾಡಬೇಕಾದ್ರೆ ಮೊದಲೇ ಇಂತಿಷ್ಟು ಹಣವನ್ನು ರೀಚಾರ್ಜ್ ಮಾಡಬೇಕಾಗುತ್ತದೆ. ನಂತರ ನಾವು ಯೂಸ್ ಮಾಡಿದಷ್ಟು ವಿದ್ಯುತ್ ಯೂನಿಟ್ ನ ಬಿಲ್ ಮೊತ್ತ ಸ್ವಯಂಚಾಲಿತವಾಗಿ ಕಡಿತಗೊಳ್ಳುತ್ತದೆ. ಒಂದು ವೇಳೆ ಬ್ಯಾಲೆನ್ಸ್ ಕಮ್ಮಿಯಾದಾಗ ಮತ್ತೆ ನಾವು ವಿದ್ಯುತ್ ಪ್ರೀಪೇಡ್ ಮೀಟರ್ಗೆ ರೀಚಾರ್ಜ್ ಮಾಡಬೇಕು ಅನ್ನುವ ಸೂಚನೆಗಳು ಬರುತ್ತೆ. ಹಾಗೆ ನಾವು ರೀಚಾರ್ಜ್ ಮಾಡಿಕೊಳ್ಳಬೇಕಾಗುತ್ತದೆ. ಸರಿ, ಈಗ ಇದು ಯಾರಿಗೆಲ್ಲ ಅನ್ವಯವಾಗುತ್ತದೆ ಎಂದು ನೋಡೋಣ. ಪ್ರೇಕ್ಷಕರೇ, ಸದ್ಯಕ್ಕೆ ಈ ವಿದ್ಯುತ್ ಪ್ರೀಪೇಡ್ ಮೀಟರ್ ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಅಷ್ಟಂತೂ ನಿಶ್ಚಿತ. ಈಗಿರುವಂತಹ ವಿದ್ಯುತ್ ಮೀಟರ್ ಬದಲಿಸಿ ಪ್ರೀಪೇಡ್ ಮೀಟರ್ ಅಳವಡಿಕೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಈ ವಿನೂತನವಾದಂತಹ ಮೀಟರ್ ಕಡ್ಡಾಯ ಮಾಡುವ ನಿರ್ಧಾರವನ್ನು ಸದ್ಯಕ್ಕೆ ಕೈ ಬಿಡಲಾಗಿದೆ. ಹಾಗಾದ್ರೆ ಯಾರಿಗೆಲ್ಲ ಇದು ಕಡ್ಡಾಯ ಅಂತ ನೋಡೋಣ. ಯಾರು ಹೊಸತಾಗಿ ಮನೆಗಳನ್ನು ಕಾಂಪ್ಲೆಕ್ಸ್ ಗಳನ್ನ ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ಮತ್ತು ಯಾವುದೇ ಕಟ್ಟಡ ಇತರೆ ನಿರ್ಮಾಣ ಹಂತದಲ್ಲಿ ಇರುವಂತಹ ಕಟ್ಟಡ ತಾತ್ಕಾಲಿಕವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆಯುವವರಿಗೆ ಈ ಪ್ರೀಪೇಡ್ ವಿದ್ಯುತ್ ಮೀಟರ್ ಅನ್ವಯ. ಅಂಥವರು ಕಡ್ಡಾಯವಾಗಿ ಇದನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಪ್ರೇಕ್ಷಕರೇ, ಈ ಪ್ರೀಪೇಡ್ ವಿದ್ಯುತ್ ಮೀಟರ್ ಯಾವಾಗ ಜಾರಿಗೆ ಬರಬಹುದು ಎಂಬುದಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ, ಪ್ರೀಪೇಡ್ ವಿದ್ಯುತ್ ಮೀಟರ್ ಯೋಜನೆಯನ್ನು ಜಾರಿಗೆ ತರಲು ಬೆಸ್ಕಾಂ ಪ್ರಾಯೋಗಿಕವಾಗಿ ಈ ಯೋಜನೆಯನ್ನು ಪರೀಕ್ಷೆ ಮಾಡಿದ್ದು ಪ್ರಾಯೋಗಿಕ ಪರೀಕ್ಷೆ ಸಕ್ಸಸ್ ಆಗಿದೆ ಅಂತ ನಿಗಮದ ಆಯುಕ್ತರು ಹೇಳುತ್ತಾರೆ. ಆದುದರಿಂದ ಮೊದಲು ಬೆಂಗಳೂರಿನಲ್ಲಿ ಜಾರಿಗೆ ಬರ್ತಾ ಇದೆ. ನಂತರದ ದಿನಗಳಲ್ಲಿ ಹಂತ ಹಂತವಾಗಿ ರಾಜ್ಯಾದ್ಯಂತ ಜಾರಿಗೆ ತರುವಂತಹ ಪ್ಲಾನ್ ಬೆಸ್ಕಾಂ ಮಾಡಿಕೊಂಡಿದೆ ಅಂತ ಆಯುಕ್ತರು ಹೇಳುತ್ತಾರೆ. ಈ ಪ್ರೀಪೇಡ್ ವಿದ್ಯುತ್ ಮೀಟರ್ ಜಾರಿಗೆ ತರುವುದರಿಂದ ಆಗುವ ಪ್ರಯೋಜನಗಳೇನು ಎಂಬುದರ ಕಡೆಗೆ ಒಂಚೂರು ಕಣ್ಣಾಡಿಸುವುದಾದರೆ, ಪ್ರತಿನಿತ್ಯ ವಿದ್ಯುತ್ ಬಳಕೆಯಲ್ಲಿ ದಕ್ಷತೆಯನ್ನು ಕಾಯ್ದುಕೊಳ್ಳಬಹುದು. ಅನಗತ್ಯವಾಗಿ ವಿದ್ಯುತ್ ಪೋಲಾಗುವುದನ್ನು ತಪ್ಪಿಸಲು ಸಹ ಈ ಪ್ರೀಪೇಡ್ ಮೀಟರ್ ನೆರವಾಗುತ್ತದೆಯಂತೆ. ವಿದ್ಯುತ್ ರೀಡಿಂಗ್ಗಾಗಿ ಬೆಸ್ಕಾಂ ಸಿಬ್ಬಂದಿ ಮನೆಗೆ ಹೋಗುವುದನ್ನು ತಪ್ಪಿಸಬಹುದು. ಅದರಿಂದಾಗಿ ಮಾನವ ಸಂಪನ್ಮೂಲವನ್ನು ಉಳಿಸಿಕೊಳ್ಳಬಹುದು. ಅದರಿಂದ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡುವುದಾದರೆ, ಉಳಿತಾಯವಾಗುವ ನಿಧಿಯನ್ನು ಸಮಯಕ್ಕೆ ಸರಿಯಾಗಿ ಸಿಬ್ಬಂದಿ ವೇತನ ಕೊಡುವುದಕ್ಕೆ ಬಳಸಿಕೊಳ್ಳಬಹುದಾಗಿದೆ. ಸಿಬ್ಬಂದಿಯ ಸಾರಿಗೆ ವೆಚ್ಚ ಹಾಗೂ ಇತರೆ ಆಡಳಿತಾತ್ಮಕ ವೆಚ್ಚವನ್ನು ಸಹ ಕಡಿಮೆ ಮಾಡಲು ಇದು ನೆರವಾಗಲಿದೆ ಎಂಬುದು ಬೆಸ್ಕಾಂ ಲೆಕ್ಕಾಚಾರ. ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡುವುದಕ್ಕೆ ಈ ಪ್ರೀಪೇಡ್ ಮೀಟರ್ ಸಹಕಾರಿಯಾಗುತ್ತದೆ ಅಂತೆ. ವಿದ್ಯುತ್ ಕಳ್ಳತನವನ್ನು ಸಹ ಇದರಿಂದ ತಪ್ಪಿಸಬಹುದಾಗಿದೆ. RDSS ಯೋಜನೆಗೆ ರಾಜ್ಯಗಳಲ್ಲಿ ಸ್ಮಾರ್ಟ್ ವಿದ್ಯುತ್ ಪ್ರೀಪೇಡ್ ಮೀಟರ್ ಅಳವಡಿಕೆ ಮಾಡಲು 15% ನೆರವು ಸಹ ದೊರೆಯುತ್ತದೆಯಂತೆ. ಈ ವಿದ್ಯುತ್ ಪ್ರೀಪೇಡ್ ಮೀಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಬೆಸ್ಕಾಂ MD ಮಹಾಂತೇಶ ಬೀಳಗಿ
ತಾತ್ಕಾಲಿಕವಾಗಿ ಹೊಸ ವಿದ್ಯುತ್ ಸಂಪರ್ಕ ಪಡೆಯುವವರಷ್ಟೇ ಪ್ರೀಪೇಡ್ ವಿದ್ಯುತ್ ಮೀಟರ್ ಅಳವಡಿಸಿಕೊಳ್ಳಬೇಕು. ಈಗಾಗಲೇ ಅಳವಡಿಸಿರುವ ವಿದ್ಯುತ್ ಮೀಟರ್ ಬದಲಿಸಿ ಸ್ಮಾರ್ಟ್ ಪ್ರೀಪೇಡ್ ಮೀಟರ್ ಅಳವಡಿಸುವ ಉದ್ದೇಶ ಸದ್ಯಕ್ಕಿಲ್ಲ ಎಂದು ಮಾಧ್ಯಮಗಳ ಮೂಲಕ ಮಹಾಂತೇಶ್ ಬೀಳ್ಗಿಯವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಈಗ ನಿಮ್ಮ ಸರದಿ. ಪ್ರೀಪೇಡ್ ವಿದ್ಯುತ್ ಮೀಟರಿನ ಈ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ. ಈಗ ಹೇಳಿ, ಪ್ರೀಪೇಡ್ ವಿದ್ಯುತ್ ಮೀಟರ್ ಜಾರಿಗೆ ತರುವುದು ಸೂಕ್ತವೋ ಇಲ್ಲ ಪ್ರಸ್ತುತ ಇರುವ ವಿದ್ಯುತ್ ಮೀಟರೇ ಸಾಕೋ? ಇದರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜಾಲದ ಜಾಲ.